ನಮಸ್ಕಾರ. ಬಾಣಂತಿಯರಿಗೆ ಹಾಗೂ ಹಾಲುಣಿಸೋ ತಾಯಂದ್ರಿಗಾಗಿ ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇನೆ. ಈ ಪಲ್ಯವನ್ನ ತಿನ್ನೋದ್ರಿಂದ ಬಾಣಂತಿಯರಿಗೆ ಹಾಲು ಹೆಚ್ಚಾಗಿ ಬರುತ್ತೆ. ನಾನಿಲ್ಲಿ 1 ಕಟ್ಟು ಸಬ್ಸಿಗೆ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಬಾಣಂತಿಯರಿಗೆ ಎಣ್ಣೆ ಬಳಸೋ ಹಾಗಿಲ್ಲ, ಅದಕ್ಕೆ 3 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ಸಾಸಿವೆ ಸಹ ಬಳಸೋ ಹಾಗಿಲ್ಲ, ಅದಕ್ಕೆ ಜೀರಿಗೆ, ಚಟಪಟ ಅಂದ ಮೇಲೆ ಹೆಚ್ಚಿಕೊಂಡಿದ್ದಂತಹ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿಯು ಬಳಸೋ ಹಾಗಿಲ್ಲ, ಖಾರಕ್ಕೆ ಒಣಮೆಣಸಿನಕಾಯಿ ಹಾಕಬೇಕು. ಇದನ್ನೆಲ್ಲ ಬಾಡಿಸಿದ ನಂತರ ಹೆಚ್ಚಿಟ್ಕೊಂಡಿದ್ದ ಸೊಪ್ಪನ್ನು ಹಾಕೋಣ. ಈಗ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಪಿಯುಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನನ್ನ 2 ಚಾನೆಲ್ಗಳಿವೆ. ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್ ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕಡೆಯಲ್ಲಿ ಚಾನೆಲ್ ಬಟನ್ ಕೊಟ್ಟಿರ್ತೀನಿ, ಚಾನೆಲ್ ಸಹ ವಿಸಿಟ್ ಮಾಡಬಹುದು. ಸೊಪ್ಪು ಈಗ ಪೂರ್ತಿಯಾಗಿ ಬೆಂದಿದೆ. ಈಗ ಕಾಳು ಮೆಣಸು ಪುಡಿ ಹಾಕಬೇಕು. ನೀವು ಬೇಕಾದ್ರೆ ಒಣಗಿಸಿರುವಂತಹ ಕರಿಬೇವಿನ ಪುಡಿಯನ್ನು ಸಹ ಹಾಕಬಹುದು. ಈ ಪಲ್ಯನ ಮಗು ಹುಟ್ಟಿದ 11ನೇ ದಿನದಿಂದ 1.5 ತಿಂಗಳವರೆಗೂ ಕೊಡಬೇಕು. 1.5 ತಿಂಗಳು ಆದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಬಾಣಂತಿಯರಿಗೆ ಹಸಿ ಕಾಯಿ ಕೊಡೋ ಹಾಗಿಲ್ಲ, ಹಾಗಾಗಿ ಒಣಕೊಬ್ಬರಿ ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ಸಹ ಬಳಸುವಂತಿಲ್ಲ. ನನ್ನ ತಾಯಿ, ನನ್ನ ಅಜ್ಜಿಯಿಂದ ಕಲಿತಂತ ಮಾಹಿತಿಗಳನ್ನ ನಾನು ಅವರಿಂದ ತಿಳ್ಕೊಂಡು ನಿಮ್ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಡೆದ ಪ್ರತಿ ಬಾಣಂತನದಲ್ಲೂ ನಾವು ಇದನ್ನ ಅನುಸರಿಸಿದ್ದೇವೆ. ಬಾಣಂತನದ ಒಂದು ಭಾಗವಾಗಿ ಇದನ್ನ ಅನುಸರಿಸಿದೀವಿ. ಬಾಣಂತನದಲ್ಲಿ ಹಲವಾರು ಜನ ಹಲವಾರು ಆಹಾರ ಪದ್ಧತಿಗಳನ್ನ ಅನುಸರಿಸ್ತಾರೆ. ನೀವು ಅನುಸರಿಸೋ ಆಹಾರ ಪದ್ಧತಿ ಏನಾದ್ರೂ ಸ್ವಲ್ಪ ಇದಕ್ಕಿಂತ ವಿಭಿನ್ನವಾಗಿದ್ರೆ, ಅಂದ್ರೆ ಪಲ್ಯವನ್ನು ನೀವು ಬೇರೆ ತರ ಮಾಡೋದಾದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನನಗ್ ತಿಳ್ಕೊಳ್ಳೋಕೆ ಖಂಡಿತ ಸಂತೋಷ ಆಗತ್ತೆ. ಮಗು ಹುಟ್ಟಿದ 11ನೇ ದಿನದಿಂದ 1.5 ತಿಂಗಳವರೆಗೆ ಕೊಡಬೇಕಾಗಿದ್ದ ಬಾಣಂತಿ ಪಲ್ಯ ಈಗ ರೆಡಿ ಆಗಿದೆ. ಒಂದೂವರೆ ತಿಂಗಳ ನಂತರ ಸ್ವಲ್ಪವಾಗಿ ಬೇಳೆಗಳನ್ನ ಕೊಟ್ಟು ಅಭ್ಯಾಸ ಮಾಡ್ತಾರೆ. ಅಲ್ಲಿವರೆಗೂ ಬಾಣಂತಿಗೆ ಬೇಳೆ ಕೊಟ್ಟಿರಲ್ಲ. ಅದಕ್ಕೆ ಸ್ವಲ್ಪ ತೊಗರಿ ಬೇಳೆ ಹಾಕಿ ಇದು ಹೊಂದ್ಕೊಳ್ಳೋವರೆಗೂ ಬೇಯಿಸಿದ್ರೆ ಈ ಪಲ್ಯವನ್ನ 1.5 ತಿಂಗಳ ನಂತರ ಬಾಣಂತಿಗೆ ಕೊಡಬಹುದು. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ.